ಕೆರೆಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ಗೋಚರಗಳ ಕಾಣಬಹುದು, ವಾಲ್ಮೀಕಿ ಮೈ ತೆಗೆದರೆ ಮುತ್ತುರತ್ನಗಳ ಕಾಣಬಹುದು, ಕೂಡಲ ಸಂಗನ ಶರಣರು ಮನತರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಇನ್ನೊಂದು ಕಡೆ ಹೇಳ್ತಾರೆ, ನುಡಿದರೆ ಸ್ಫಟಿಕ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ತೃಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ನಬೇಕು. ಯಾವೇ ರಾಜಕಾರಣಿಗಳಾಗಲಿ ಶಬ್ದಗಳು ಇತಿಮಿತಿಯಲ್ಲಿ ಇರಬೇಕು. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬದಲಾಗಲಿ ಡಿ ಸಿ ಅವ್ರ ಬದಲಾಗಲಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾರಾಯಣ ಸ್ವಾಮಿಯವರು ಹಿರಿಯರು, ಅನುಭಾವಿಗಳು ಇಂಥ ಮಾತುಗಳನ್ನು ಬಳಸಬಾರದು. ನಾಯಿ, ಹಂದಿ ಇವು ಶಬ್ದಗಳಲ್ಲ. ಇದನ್ನ ನಾವು ಖಂಡಿಸ್ತಾ ಇದ್ದೇವೆ. ಮಠಾಧೀಶರಾಗಿ, ಪ್ರಗತಿಪರ ಮಠಾಧೀಶರಾಗಿ ಅದನ್ನು ಖಂಡನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದನ್ನ ಸರಿ ಆಗ್ತಕ್ಕಂಥದ್ದಲ್ಲ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಶಬ್ದವನ್ನ, ಅದು ವಿಧಾನಸಭಾ ಇರಲಿ, ವಿಧಾನ ಪರಿಷತ್ತು ಇರಲಿ, ಹೊರಗ ಸಭೆಗಳಲ್ಲಿ ನುಡಿಗಳನ್ನ, ಶರಣರ ನುಡಿಗಳನ್ನ ಆಡಬೇಕು ಹೊರತಾಗಿ ಅವಾಶ ಶಬ್ದಗಳನ್ನು ನುಡಿಬಾರದು. ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ, ಅವರ ಘನತೆಗೆ ತುಚಿ ಬರ್ತಕ್ಕಂಥದ್ದು. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು 10 ವರ್ಷ ಬಿಟ್ಟೇವಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ವ್ಯಕ್ತಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರು, ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು, ನಾನು ಖಂಡಿಸ್ತಾ ಇದ್ದೇವೆ. ಪ್ರಗತಿಪರ ಮಠಾಧೀಶರಿಂದ ಇದು ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತಾರೆ.